ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಸೋಮವಾರ, ಟೈಮ್ ಬಂದು ಇವಾಗ 4 ಗಂಟೆ ಆಗ್ತಾಯಿದೆ ಟೈಮು. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾಮೂಲಿ ನಾನು ರೆಗ್ಯುಲರಾಗಿ ಇದೇ ಟೈಮ್ಗೆ ವಿಡಿಯೋ ಮಾಡೋದ್ರಿಂದ ಹಾಗಾಗಿ ಇವತ್ತು ಇದೇ ಟೈಮ್ಗೆ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಜನ ಒಂದೇ ಕ್ವಶನ್ನ ತುಂಬ ಕೇಳ್ತಾ ಇದ್ದೀರಾ. ಅದೇನು ಅಂದರೆ ಗಿಡ ಎಲ್ಲಿ ತರ್ತೀರಾ ಅಂತ. ಮತ್ತು ಅದನ್ನು ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಇರ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ನಾನು ಗಿಡಗಳನ್ನು ಎಲ್ಲಿ ತರ್ತೀನಿ ಅಂತ ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಸುಮಾರು ಜನಕ್ಕೆ ನಾನು ಕಾಂಟ್ಯಾಕ್ಟ್ ನಂಬರ್ಗಳನ್ನೂ ಕೂಡ ಕೊಟ್ಟಿದ್ದೀನಿ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ನಂಬರ್ನ ಹಾಕ್ತೀನಿ ಸ್ನೇಹಿತರೆ. ಆದರೆ ಪ್ರತಿ ಇದರಲ್ಲೂ ಕೂಡ ನೀವು ಗಿಡ ಎಲ್ಲಿ ತರ್ತೀರಾ ಅಂತ ನನಗೆ ಕೇಳ್ತಾನೆ ಇದ್ದೀರಾ. ಹಂಗಾಗಿ ನಾನು ಹೇಳ್ತಿರೋದು ಅಷ್ಟೇ. ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ನಾನು ಗಿಡಗಳನ್ನು ಎಲ್ಲಿಂದ ತರ್ತೀನಿ, ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಇನ್ನೊಂದು ಕಮೆಂಟ್ಸ್ ಏನಪ್ಪ ಅಂತ ಅಂದರೆ, ಯಾವ ರೀತಿ ಗೊಬ್ಬರ ಕೊಡ್ತೀರಾ ಅಂತ. ನಾನು ಯಾವುದೇ ರೀತಿ ಕೆಮಿಕಲ್ ಇರುವಂಥ ಯಾವುದೇ ಗೊಬ್ಬರಗಳನ್ನು ನಾನು ನನ್ನ ಟೆರೆಸಲ್ಲಿರುವಂಥ ಗಿಡಗಳಿಗೆ ನಾನು ಕೊಡೋದಿಲ್ಲ ಸ್ನೇಹಿತರೆ. ನಾನು ಮಾಮೂಲಿ ಮನೆಯಲ್ಲೇ ಕಿಚನ್ ವೇಸ್ಟ್ ಏನಿರುತ್ತೆ ನಾನು ಅದನ್ನೇ ನನ್ನ ಗಿಡಗಳಿಗೆ ಫರ್ಟಿಲೈಸರ್ ಮುಖಾಂತರನೂ ಕೊಡ್ತೀನಿ. ಜೊತೆಗೆ ಅದನ್ನು ಗಿಡಕ್ಕೆ ಡೈರೆಕ್ಟಾಗಿ ಯಾವ ರೀತಿ ಕೊಡ್ತೀನಿ ಅನ್ನೋದನ್ನು ಕೂಡ ಸುಮಾರು ವಿಡಿಯೋಗಳಲ್ಲೂ ತೋರಿಸಿದ್ದೀನಿ. ಅದನ್ನು ಬೇಕಾದ್ರೆ ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ನಾನು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂತ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು ಟೆರೆಸ್ ಗಾರ್ಡನಲ್ಲಿ ಬೆಳೆಸುವಂಥ ಗುಲಾಬಿ ಗಿಡಗಳಿಗೆ ಯಾವ ರೀತಿ ಫರ್ಟಿಲೈಸರ್ಗಳನ್ನ ಕೊಡಬೇಕು, ಜೊತೆಗೆ ಅದನ್ನು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಆಲ್ಮೋಸ್ಟು ತುಂಬ ಹಣ್ಣಿನ ಗಿಡಗಳನ್ನೇ ಬೆಳೀತಾ ಇರೋದ್ರಿಂದ ನಾನು ಹೂವು ಮತ್ತು ಸೊಪ್ಪು, ತರಕಾರಿ ಈ ಥರದನ್ನು ಕಡಿಮೆ ಇದು ಮಾಡ್ತಾ ಇರೋದು. ನೆಕ್ಸ್ಟು ಸೊಪ್ಪು ತರಕಾರಿಗಳನ್ನು ಕೂಡ ಬೆಳೆಯೋದಕ್ಕೆ ಕೆಲವೊಂದಷ್ಟು ಮಣ್ಣನ್ನು ರೆಡಿ ಮಾಡಿದ್ದೀನಿ ನಾನು. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನಿಲ್ಲಿ ನನ್ನ ಟೆರೆಸಲ್ಲಿ ಒಂದು 5 ಗುಲಾಬಿ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಅದು ಅಂದರೆ ಒಂದು 3 ರಿಂದ 4 ವೆರೈಟಿ ಗುಲಾಬಿ ಗಿಡಗಳನ್ನು ನಾನು ಹಾಕಿರುವಂಥದ್ದು. ಅದನ್ನು ನಾನು ಯಾವ ರೀತಿ ಆರೈಕೆ ಮಾಡ್ತೀನಿ ಮತ್ತು ಅದರಲ್ಲಿ ಯಾವಾಗಲೂ ಹೂಗಳಿರೋ ಥರ ನಾನು ಯಾವ ಥರ ಅದಕ್ಕೆ ಗೊಬ್ಬರಗಳನ್ನು ಕೊಡ್ತೀನಿ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ಇರುವಂಥದ್ದು ಸ್ನೇಹಿತರೆ. ಜೊತೆಗೆ ಅದನ್ನೆಲ್ಲ ಯಾವ ರೀತಿ ಕೇರ್ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳ್ತೀನಿ. ನೀರು ಹೆಂಗೆ ಹಾಕ್ತೀನಿ, ಜೊತೆಗೆ ಫರ್ಟಿಲೈಸರ್ ಇರ್ಬೋದು ಅಥವಾ ಗೊಬ್ಬರ ಇರ್ಬೋದು ಎಷ್ಟು ದಿನಕ್ಕೊಮ್ಮೆ ಕೊಡ್ತೀನಿ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟು ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಬನ್ನಿ. ಈಗ ನಾನು ಎಷ್ಟು ವೆರೈಟಿ ಗುಲಾಬಿ ಗಿಡಗಳನ್ನು ಹಾಕಿದ್ದೀನಿ, ಜೊತೆಗೆ ಅದನ್ನು ನಾನು ಯಾವ ರೀತಿ ಆರೈಕೆ ಮಾಡ್ತೀನಿ, ಅದಕ್ಕೆ ಏನು ಫರ್ಟಿಲೈಸರ್ ಗೊಬ್ಬರ ಕೊಡ್ತೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬನ್ನಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಇದು ಒಂದು ವೆರೈಟಿ, ಮೊದಲನೇ ಗಿಡ ಅಂತಲೇ ಹೇಳ್ಬೋದು. ಒಂದು 4 ವೆರೈಟಿಲಿ ಇದು ಒಂದು ವೆರೈಟಿ ಗಿಡ, ಅಂದರೆ ರೆಡ್ ಬಟನ್ ರೋಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಬಂಚಾಗಿ ಹೂಗಳಾಗಿದ್ದಾವೆ ಅಂತ ಅನ್ನೋದನ್ನು ನೀವೇ ನೋಡ್ಬೋದು ಇಲ್ಲಿ. ಸರಿ ಸುಮಾರು ಈ ಗಿಡ ಒಂದು 3 ವರ್ಷದ ಗಿಡ ಅಂತಲೇ ಹೇಳ್ಬೋದು. ಅಂದರೆ ನಾನು ಹಳೆಯ ಮನೆಯಲ್ಲೇ ಹಾಕ್ಕೊಂಡಿದ್ದಂಥ ಗಿಡ ಇದು. ಒಣಗೋಗಿತ್ತು, ಆದರೂ ಕೂಡ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಮತ್ತು ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟು ಮಣ್ಣೆಲ್ಲ ರಿಪಾರ್ಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ಬೋದು ಪೂರ್ತಿ ಇದು ಒಂದು ವಾರದಲ್ಲಿಲ್ಲ ಅಂತಂದರೂ ದೇವ್ರ ಮನೆಗೆಲ್ಲ ನಾನು ಇದರಲ್ಲೇ ಹೂಗಳನ್ನು ತಗೊಳ್ಳುವಂಥದ್ದು. ನೋಡಿ ಇದು ಒಂದು ವೆರೈಟಿ. ನೆಕ್ಸ್ಟು ಈ ಒಂದು ವೆರೈಟಿ ಬಂದು ನೋಡ್ಬೋದು ಇಲ್ಲಿ. ಈ ಗಿಡ ಬಂದು 3 ಕಲರಲ್ಲಿ ಚೇಂಜ್ ಆಗುತ್ತೆ ಸ್ನೇಹಿತರೆ. ಇಲ್ಲೇ ನೋಡ್ಬೋದು, ಇದು ಫುಲ್ ರೆಡ್ಡು ಮತ್ತು ಪಿಂಕು ಮತ್ತು ರೆಡ್ಡು. ಇದು ಲೈಟ್ ರೆಡ್ಡು ಈ ರೀತಿ ಇರುತ್ತೆ. ಅರಳಬೇಕಾದ್ರೆ ಈ ಕಲರ್ ಇರುತ್ತೆ, ಅರಳಾದಮೇಲೆ ಇದು 3 ಕಲರಲ್ಲಿ ಚೇಂಜ್ ಆಗುತ್ತೆ ಸ್ನೇಹಿತರೆ. ಇದೊಂದು ವೆರೈಟಿ. ಇದು ಬಂದು 7 ಡೇಸ್ ರೋಸ್ ಅಂತ ಅಂದ್ಬಿಟ್ಟು 24 ಅವರ್ಸು ಗಿಡದಲ್ಲಿ ಹೂವಿರುತ್ತೆ ಮತ್ತು ವಾರದಲ್ಲಿ 7 ದಿನವೂ ಕೂಡ ಹೂವಿರುತ್ತೆ. ಒಂದು ಕಡೆ ಕಟ್ ಮಾಡಿದ್ರೆ ಇನ್ನೊಂದು ಕಡೆ ಮಗ್ಗಳಾಗ್ತಾ ಇರ್ತವೆ. ಇಲ್ಲಿ ನೋಡ್ಬೋದು ಇದೊಂದು ರೀತಿ ಎಲ್ಲ ಕಡೆನೂ ಬಂಚಲ್ಲಿ ಬರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಕಲರು ಕೂಡ ಚೆನ್ನಾಗಿರುತ್ತೆ. ಲಾಸ್ಟ್ ಫುಲ್ಲು ಅರಳಿದ್ರೆ ಈ ರೀತಿ ಈ ಒಂದು ಗುಲಾಬಿ ಆಗುವಂಥದ್ದು. ಮತ್ತು ಈ ಥರದ್ದು ಒಂದು 3 ಗಿಡಗಳನ್ನು ಹಾಕೊಂಡ್ಬಿಟ್ರೆ ದೇವ್ರ ಮನೆಗೆ ಹೂ ಕೊಂಡೋದೇ ಬೇಡ ನಾವು, ಅಷ್ಟು ಹೂಗಳನ್ನು ಈ ಒಂದು ವೆರೈಟಿ ಗಿಡ ಕೊಡುತ್ತೆ. ಅಂದರೆ ಇದರ ಹೆಸರು ಬಂದು 7 ಡೇಸ್ ರೋಸಲ್ಲಿ ಇದು ಒಂದು ವೆರೈಟಿ. ಬನ್ನಿ ನೆಕ್ಸ್ಟ್ ವೆರೈಟಿನ ನಾನು ತೋರಿಸ್ತೀನಿ.
ನೋಡಿ ಎಷ್ಟು ಮಗ್ಗುಗಳಾಗಿದ್ದಾವೆ ಅಂತ ಅಂದ್ಬಿಟ್ಟು. ಒಂದೊಂದು ಬ್ರ್ಯಾಂಚಲ್ಲೂ ಇಲ್ಲಾಂದರೂ ಒಂದು 8ರಿಂದ 10 ಹೂಗಳು ಇದ್ದಾವೆ. ನೋಡ್ಬೋದು ಇಲ್ಲಿ ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡ್ಬೋದು ಸ್ನೇಹಿತರೆ ನೀವು. ನೆಕ್ಸ್ಟು ನೋಡಿ ಇದೊಂಥರ ವೆರೈಟಿ. ಇದು ಆಲ್ರೆಡಿ ನಾನು ಸುಮಾರು ಶಾರ್ಟ್ ವಿಡಿಯೋಗಳಲ್ಲಿ ಈ ಒಂದು ಇದನ್ನು ಶೇರ್ ಮಾಡಿದ್ದೀನಿ. ಈಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಈಗ ಹುಳಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದಕ್ಕೆ ಸ್ಪ್ರೇ ಮಾಡಬೇಕು, ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಸ್ಪ್ರೇ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು ಸ್ನೇಹಿತರೆ. ಇದೊಂದು ವೆರೈಟಿ. ಇದು ಕೂಡ 3 in 1 ಕಲರಲ್ಲಿ ಇರುವಂಥ ಒಂದು ಗುಲಾಬಿ ಹೂವು. ಅರಳಿದ್ರೆ ತುಂಬ ಸೈಜ್ ಇರುತ್ತೆ. ತೋರಿಸಿದ್ದೀನಿ ನಾನು ಸುಮಾರು ಒಂದು 3-4 ಶಾರ್ಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ, ಚೆಕ್ ಮಾಡ್ಬೋದು ಬೇಕಿದ್ರೆ ನೀವು. ಈ 4 ವೆರೈಟಿಲಿ ಇದು ಒಂದು ವೆರೈಟಿ. ನೆಕ್ಸ್ಟು ಇದು ನೋಡ್ಬೋದು ನೀವು, ಕ್ರೀಮ್ ಕಲರು ಮತ್ತು ಪಿಂಕ್ ಮಿಕ್ಸು. ಇದು ಕೂಡ 7 days ರೋಸ್ ಅಂತಲೇ ನನಗೆ ಭಾಳ ಇಷ್ಟವಾದಂಥ ಒಂದು ಗುಲಾಬಿ ಹೂವಿದು. ತುಂಬಾ ಇಷ್ಟಪಡ್ತೀನಿ. ನಾನು ಸ್ಕೂಲ್ಗೆ ಹೋಗುವಂಥ ಟೈಮಲ್ಲಿ ನಮ್ಮ ಸ್ಕೂಲ್ ಹತ್ರ ಒಂದು ಕ್ವಾರ್ಟರ್ಸ್ ಇತ್ತು. ಆ ಕ್ವಾರ್ಟರ್ಸಲ್ಲಿ ಈ ಒಂದು ಗಿಡ ಹಾಕಿರ್ತಿದ್ರು. ಪ್ರತಿದಿನ ನಾನು ಕದ್ದು ಒಂದೊಂದು ಹೂವನ್ನು ಕಿತ್ಕೊಂಡು ಹೋಗ್ತಿದ್ದೆ. ನಾನು ಅಷ್ಟು ಇಷ್ಟ ನನಗೆ ಈ ಒಂದು ಕಲರು ಮತ್ತು ಈ ಒಂದು ವೆರೈಟಿ ಗುಲಾಬಿ ಅಂತ ಅಂದರೆ ಭಾಳ ಇಷ್ಟಪಡ್ತಿದ್ದೆ. ಇದನ್ನು ಸುಮಾರು ನಾನು ನರ್ಸರಿಗಳಲ್ಲೆಲ್ಲ ಮಂಡ್ಯದಲ್ಲಿ ಹುಡುಕ್ತೆ, ನರ್ಸರಿಲಿ ಇದು ಸಿಗಲಿಲ್ಲ ಸ್ನೇಹಿತರೆ ಇದು ನನಗೆ. ಆಮೇಲೆ ನಾವು ಹಳೆ ಮನೆ ಹತ್ರ ಒಬ್ಬರು ಗೊತ್ತಿರುವಂಥ ಅವ್ರ ಮನೇಲಿ ಇದನ್ನು ಹಾಕಿದ್ರು. ಅವ್ರ ಹತ್ರ ಕೇಳಿ ನಾನು ಇದನ್ನೊಂದು ಕಡ್ಡಿ ಈಸ್ಕೊಂಬಂದು 4 ಗಿಡಗಳನ್ನು ಮಾಡಿದೆ. 4 ಗಿಡದಲ್ಲಿ ಉಳ್ಕೊಂಡಿದ್ದೆ ಇದೊಂದು ಗಿಡ. ನೋಡಿ ಎಷ್ಟು ಹೂ ತುಂಬಿದೆ ಗಿಡದಲ್ಲಿ ಅಂತಂದರೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ಹೂಗಳು ಬಿಡಬೇಕು, ಗಿಡದ ತುಂಬ ಹೂವು ಇರಬೇಕು ಅಂತ ಅಂದರೆ ಗಿಡಗಳ ಆರೈಕೆನ ನಾವು ಚೆನ್ನಾಗಿ ಮಾಡಬೇಕು. ಜೊತೆಗೆ ನಾವು ಅದಕ್ಕೆ ಗೊಬ್ಬರಗಳನ್ನು ಯಾವ ಟೈಮಿಗೆ ಕೊಡಬೇಕು, ಫರ್ಟಿಲೈಸರ್ ಯಾವ ಟೈಮಿಗೆ ಕೊಡಬೇಕು, ಮತ್ತು ನೀರನ್ನು ಯಾವ ಟೈಮ್ಗೆ ಕೊಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಹಂಗಾಗಿ ನಾನು ಇವತ್ತು ಟೆರೆಸ್ ಗಾರ್ಡನಲ್ಲಿ ಗುಲಾಬಿ ಗಿಡಗಳನ್ನು ಬೆಳೆಸೋರಿಗೆ ಈ ಒಂದು ನಾನೇನು ಅಳವಡಿಸ್ಕೊಂಡಿದ್ದೀನಿ ಟೆರೆಸ್ ಗಾರ್ಡನಲ್ಲಿ ಹೂವಿನ ಗಿಡಗಳಿಗೆ ನಾನು ಯಾವ ರೀತಿ ಫರ್ಟಿಲೈಸರು ಗೊಬ್ಬರಗಳನ್ನು ಕೊಡ್ತೀನಿ ಅದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರುವಂಥದ್ದು. ತಡ ಮಾಡೋದು ಬೇಡ, ಬನ್ನಿ ಇವಾಗ ನಾನು ಗುಲಾಬಿ ಗಿಡಕ್ಕೆ ಯಾವ ರೀತಿ ಫರ್ಟಿಲೈಸರ್ಗಳನ್ನ ಕೊಡ್ತೀನಿ, ಗೊಬ್ಬರನ ಕೊಡ್ತೀನಿ, ಮತ್ತು ಯಾವ ರೀತಿ ಇಷ್ಟೆಲ್ಲ ಹೂಗಳನ್ನು ನಾನು ನನ್ನ ಗಿಡಗಳಲ್ಲಿ ತೆಗಿತೀನಿ ಅನ್ನುವಂಥದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಶುರು ಮಾಡೋಣ ಇವಾಗ. ಗುಲಾಬಿ ಗಿಡಕ್ಕೆ ಮೊದಲನೇ ಸ್ಟೆಪ್ಪು ನಾವೇನು ಮಾಡಬೇಕಪ್ಪ ಅಂತಂದರೆ ಪ್ರತಿ ವಾರಕ್ಕೊಮ್ಮೆ ಈ ರೀತಿ ಮಣ್ಣನ್ನು ಲೂಸ್ ಮಾಡಬೇಕು. ಪ್ರತಿ ವಾರಕ್ಕೊಮ್ಮೆ ಅಂದರೆ ನಾವು ನೀರು ಕೊಡ್ತಾ ಇರ್ತೀವಿ ವಾರದಲ್ಲಿ, ಇಲ್ಲಾಂದರೂ 7 days ಕೂಡ ಗೊತ್ತಿರೋರು 7 days ನೀರು ಹಾಕಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಗೊತ್ತಿರೋರು ತುಂಬ ಚೆನ್ನಾಗಿ ಗಿಡಗಳನ್ನು ಯಾವ ರೀತಿ ಬೆಳೆಸಬೇಕು ಅಂತ ತಿಳ್ಕೊಂಡಿರೋಂಥವ್ರು ನೀರನ್ನು ಯಾವ ರೀತಿ ಕೊಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಸ್ನೇಹಿತರೆ. ಈಗ ನಾನು ಏನು ಮಾಡ್ತೀನಿ, ವಾರಕ್ಕೊಂದು ಸಲ ಈ ರೀತಿ ಮಣ್ಣನ್ನು ಸಡ್ಲ ಮಾಡ್ತೀನಿ. ಈ ಮಣ್ಣನ್ನು ಸಡ್ಲ ಮಾಡೋದ್ರಿಂದ ಏನು ಉಪಯೋಗ ಅಂತ ಅಂದರೆ ಗಿಡದ ಬೇರ್ಗೆ ಗಾಳಿ ಹೋಗುತ್ತೆ. ಆವಾಗ ಬೇರು ತುಂಬ ಚೆನ್ನಾಗಿ, ಅದಕ್ಕೆ ಆಕ್ಸಿಜನ್ ಸಿಕ್ಕಿದಾಗ ತುಂಬ ಚೆನ್ನಾಗಿ ಗಿಡದ ಬೇರು ಹರಡ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನುವಂಥ ಒಂದೇ ಒಂದು ಕಾರಣದಿಂದ ಈ ರೀತಿ ಮಣ್ಣನ್ನು ಪ್ರತಿ ವಾರಕ್ಕೊಮ್ಮೆ ಲೂಸ್ ಮಾಡಬೇಕಾಗುತ್ತೆ. ನಾವು ನೀರು ಹಾಕ್ತಾ ಏನಾಗುತ್ತೆ ಅಂದರೆ ನೀರು ಹಾಕಿದಾಗ ಮಣ್ಣು ಅಮುಕ್ದಾಗ ಈ ರೀತಿ ಫುಲ್ಲು ಫ್ಲ್ಯಾಟ್ ಆಗುತ್ತೆ ಮಣ್ಣು. ಹಿಂಗಾದಾಗ ಏನಾಗುತ್ತೆ, ಬೇರಿಗೆ ಗಾಳಿ ಹೋಗೋದಿಲ್ಲ. ಹಂಗಾಗಿ ಆಕ್ಸಿಜನ್ ಯಾವಾಗ ಸಿಗಲ್ವೋ ಆವಾಗ ಗಿಡಕ್ಕೆ ಬೇರನ್ನು ಬಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಏನು ಮಾಡಬೇಕು ಅಂದರೆ ವಾರಕ್ಕೆ ಒಂದು ಸಲ ನಾವು ಈ ರೀತಿ ಗುಲಾಬಿ ಗಿಡಕ್ಕೆ ಅಂತಲೇ ಅಲ್ಲ, ಯಾವುದಾದ್ರೂ ಗಿಡಕ್ಕಾದರೂ ಅಷ್ಟೇ ವಾರಕ್ಕೊಮ್ಮೆ ನಾವು ಈ ರೀತಿ ಮಣ್ಣನ್ನು ಲೂಸ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಗುಲಾಬಿ ಗಿಡಕ್ಕೆ ನೀರನ್ನು ಯಾವ ರೀತಿ ಕೊಡಬೇಕು ಅಂತಂದರೆ ತುಂಬ ಜಾಸ್ತಿ ನಾವು ನೀರನ್ನು ಕೊಡೋಕೆ ಹೋಗಬಾರ್ದು. 2 daysಗೆ ಒಂದು ಸಲ ನಾವು ನೀರನ್ನು ಕೊಡಬೇಕು. 2 daysಗೆ ಅಂದರೆ ಇವತ್ತು ಸಂಜೆ ನಾನು ನೀರನ್ನು ಹಾಕಿರ್ತೀನಿ ಅಂತ ಅಂದರೆ ನಾಳೆಗೆ ನೀರು ಕೊಡಬಾರ್ದು. ಸಂಜೆ ನಾನು ನೀರು ಕೊಟ್ಟಿರ್ತೀನಿ ಅಂದರೆ ನಾಳೆ ಒಂದು ದಿನ ಗ್ಯಾಪ್ ಕೊಟ್ಟು ಅದರ ಮಾರನೆಗೆ ನಾವು ನೀರನ್ನು ಕೊಡಬೇಕಾಗುತ್ತೆ. ಹಂಗಿದ್ದಾಗ ಏನಾಗುತ್ತೆ, ಗಿಡಕ್ಕೆ ತುಂಬ ಚೆನ್ನಾಗಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ತಗೊಂಡು ಗಿಡ ತುಂಬ ಚೆನ್ನಾಗಿ ಆರೋಗ್ಯಕರವಾಗಿ ಇರುತ್ತೆ ಸ್ನೇಹಿತರೆ. ಶೀತ ಜಾಸ್ತಿ ಆಗೋದಿಲ್ಲ. ಶೀತ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಬುಡ ಕೊಳೆಯೋಕ್ಕೆ ಶುರು ಆಗುತ್ತೆ. ಬುಡ ಕೊಳೆತಷ್ಟು ಯಾವುದೇ ಗಿಡ ಆದರೂ ಅಷ್ಟೇ ಹೂವು, ಹಣ್ಣು, ಕಾಯಿಗಳು ಯಾವೂ ಕೂಡ ಚೆನ್ನಾಗಿ ಬರೋದಿಲ್ಲ. ನೀವು ನೀರನ್ನು 2 daysಗೆ ಒಂದು ಸಲ 1.5 ಜಗ್ಗಷ್ಟು, ದೊಡ್ಡ ಗಿಡ ಆದರೆ 2 ಜಗ್ಗು, ಮಾಮೂಲಿ ಸಣ್ಣ ಗಿಡ ಆದರೆ ಈ ಥರದ ಗಿಡ ಆದರೆ ಈ ಥರದ ಪಾಟಲ್ಲಿ ಹಾಕಿದರೆ 1.5 ಜಗ್ಗಷ್ಟು ಅಥವಾ 2 ಜಗ್ಗಷ್ಟು ನೀರನ್ನು ಕೊಟ್ಕೋಬೋದು.
ಮತ್ತು ಈಗ ನಾನು ಬನ್ನಿ ಕೊನೆಯದಾಗಿ ನಾನು ಈ ಒಂದು ಗುಲಾಬಿ ಗಿಡಗಳಿಗೆ ನಾನು ಯಾವ ಫರ್ಟಿಲೈಸರ್ ಕೊಡ್ತೀನಿ, ಯಾವ ಗೊಬ್ಬರನ ಬಳಸ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ತುಂಬ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೀವು ಅಡುಗೆ ಮನೆಯಲ್ಲಿ ದಿನನಿತ್ಯ ಬಳಸ್ತಾ ಇರ್ತೀರ, ಅದಿಲ್ಲದೇ ಅಡುಗೆನೇ ಆಗೋದಿಲ್ಲ ಕೆಲವೊಂದು ಅಡುಗೆಗಳಿಗೆ. ಹಾಗಾಗಿ ಆ ಒಂದು ವೇಸ್ಟನ್ನು ನೀವು ಗುಲಾಬಿ ಗಿಡಕ್ಕೆ ಕೊಟ್ಟು ನೋಡಿ. ಅಂದರೆ ದಿಢೀರಂತ ರಿಸಲ್ಟ್ ಬರೋದಿಲ್ಲ. ಅದು ಚೆನ್ನಾಗಿ ಅದು ಮಣ್ಣಲ್ಲಿ ನಾವು ಹಾಕಿದಾಗ ಅದು ಒಂದು 10ರಿಂದ 13 ದಿನನೋ ಅಥವಾ 15 ದಿನನೋ ಟೈಮ್ ತಗೊಂಡು ಆಮೇಲೆ ಗಿಡನ ಚೆನ್ನಾಗೇ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಬನ್ನಿ ಇವಾಗ ಅದೇನು ಅಂತ ತೋರಿಸ್ತೀನಿ ನೋಡಿ. ಇದೇನು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ? ನಿಮ್ಮೆಲ್ರಿಗೂ ಗೊತ್ತು, ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಗೊತ್ತು. ಇದು ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ. ಇಲ್ಲಿ ನೋಡ್ಬೋದು, ನಾನು ಪ್ರತಿ 15 ದಿನ ಅಥವಾ 20 ದಿನಕ್ಕೊಮ್ಮೆ ಗುಲಾಬಿ ಗಿಡಗಳಿಗೆ ಇದನ್ನು ಕೊಡ್ತೀನಿ ನಾನು. ಈ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಲಿ ವಿಟಮಿನ್ ಸಿ ಇರುತ್ತೆ, ಜೊತೆಗೆ B6 ಮೆಗ್ನೀಷಿಯಮ್ ಇರುತ್ತೆ, ಜೊತೆಗೆ ಇದರಲ್ಲಿ ಸಲ್ಫರ್ ಅಂಶನೂ ಕೂಡ ಇರುತ್ತೆ, ಮತ್ತು ಅಲಿಸಿನ್ ಅನ್ನುವಂಥ ಒಂದು ಅಂಶನೂ ಕೂಡ ಇದರೊಳಗಡೆ ಇರೋದ್ರಿಂದ ಗಿಡಕ್ಕೆ ಇದು ಹಾಕೋದ್ರಿಂದ ನಾವು ಇದನ್ನು ಡೈರೆಕ್ಟಾಗಿ ಮಣ್ಣಿಗೆ ಕೂಡ ಹಾಕ್ಬೋದು. ಯಾಕೆ ಅಂತಂದರೆ ಇದರಲ್ಲಿ ಕೊಳೆತು ನೀರು ಬಿಡೋಂಥದ್ದು ಏನೂ ಇರೋದಿಲ್ಲ. ಇದು ಒಣಸಿಪ್ಪೆ ಆಗಿರೋದ್ರಿಂದ ಗಿಡಕ್ಕೆ ಒಂದು ಒಳ್ಳೆ ಗೊಬ್ಬರದ ರೀತಿಯಲ್ಲೂ ಆಗುತ್ತೆ, ಜೊತೆಗೆ ಗಿಡ ಒಂದು ಆರೋಗ್ಯಕರವಾಗಿ ಬೆಳೆಯೋದಕ್ಕೂ ಕೂಡ ಅನುಕೂಲ ಮಾಡಿಕೊಡುತ್ತೆ ಸ್ನೇಹಿತರೆ. ಅದರ ಜೊತೆಗೆ ನಾವು ಈ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆನ ನಾವು ಒಂದು ಫರ್ಟಿಲೈಸರ್ ಕೂಡ ಮಾಡಿ ನಾವು ಗಿಡಕ್ಕೆ ಕೊಡ್ಬೋದು. ಫರ್ಟಿಲೈಸರ್ ಮಾಡಿ ಗಿಡಕ್ಕೆ ಕೊಡೋದ್ರಿಂದ ಬೇಗ ರಿಸಲ್ಟು ಸಿಗೋದಿಲ್ಲ. ಡೈರೆಕ್ಟಾಗಿ ನಾವು ಈ ಸಿಪ್ಪೆನ ಈ ರೀತಿ ಮಣ್ಣಿಗೆ ಹಾಕೋದ್ರಿಂದ ಬೇಗ ನಮಗೆ ರಿಸಲ್ಟ್ ಸಿಗುತ್ತೆ. ಹಂಗಾಗಿ ನಾನು ಇದನ್ನು ಡೈರೆಕ್ಟಾಗಿ ಯಾವಾಗಲೂ ಗುಲಾಬಿ ಗಿಡಕ್ಕೆ ಡೈರೆಕ್ಟಾಗೇ ಕೊಡ್ತೀನಿ. ಇದನ್ನು ನಾನು ಫರ್ಟಿಲೈಸರ್ ಎಲ್ಲ ಮಾಡಿ ಕೊಡೋದಿಲ್ಲ. ಯಾಕೆ ಅಂತಂದರೆ ಫರ್ಟಿಲೈಸರ್ ಕೂಡ ಮಾಡಿ ಕೊಡ್ಬೋದು, ಬಟ್ ಅದರಲ್ಲಿ ರಿಸಲ್ಟು ಬೇಗ ಸಿಗೋಲ್ಲ. ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ನಾನು ಮಾಡ್ತಿರೋ ಮೆಥಡ್ ಇದು. ಬೇರೆಯವರೆಲ್ಲ ಹೆಂಗೆ ಮಾಡ್ತಾರೆ ಏನು ಅಂತ ನಂಗೆ ಗೊತ್ತಿಲ್ಲ. ನಾನು ಮಾಡುವಂಥ ಮೆಥಡನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು. ನಾನು ಮಾಡುವಂಥ ಮೆಥಡು ನನಗೆ ಯೂಸ್ ಆಗಿರೋದ್ರಿಂದ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ, ನೀವು ಈ ರೀತಿ ಮಾಡ್ಬೋದು ಅಂತ. ಜೊತೆಗೆ ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಕೂಡ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ನನ್ನ ಟೆರೆಸ್ ಗಾರ್ಡನಲ್ಲಿರುವಂಥ ಎಲ್ಲ ಗಿಡಗಳಿಗೂ ಕೂಡ ನಾನು ಕಿಚನ್ ವೇಸ್ಟೇಜನ್ನೇ ಕೊಡೋದು. ಹಂಗಿದ್ದಾಗ ಎಷ್ಟು ಚೆನ್ನಾಗಿ ಒಂದೊಂದು ಗಿಡವೂ ನೋಡಿ ಹೆಂಗಿದೆ ಪಳಪಳ ಅಂತ ಅನ್ನುವಂಥ ರೀತಿಯಲ್ಲೇ ಇರುವಂಥದ್ದು. ಬನ್ನಿ ಇವಾಗ ನಾನು ಈ ಒಂದು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆನ ಯಾವ ರೀತಿ ಗಿಡಕ್ಕೆ ಕೊಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಈಗ ನೋಡಿ, ಆಲ್ರೆಡಿ ಮಣ್ಣನ್ನು ನಾನು ಲೂಸ್ ಮಾಡ್ಕೊಂಡಿದ್ದೀನಿ. ಲೂಸ್ ಮಾಡ್ಕೊಂಡಿರುವಂಥ ಮಣ್ಣನ್ನು ಅಂದರೆ ಡೈರೆಕ್ಟ್ ಬುಡದ ಪಕ್ಕ ಹಾಕಲ್ಲ, ನಾನು ಸೈಡಲ್ಲಿ ಮಣ್ಣನ್ನು ತಗೋತಾ ಇದ್ದೀನಿ, ಹಿಂಗೆ ಹಳ್ಳ ಮಾಡ್ತಾಯಿದ್ದೀನಿ. ಅಂದರೆ ಅದು ನೀರು ಹಾಕ್ತಾ ಕೊಳೆಯೋಕ್ಕೆ ಶುರುವಾಗುತ್ತೆ. ಅದು ಡ್ರೈ ಆಗಿರೋದ್ರಿಂದ ಏನು ಅಷ್ಟು ಗಿಡಕ್ಕೇನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ. ನೀವು ಬೇಕಾದರೆ ಟ್ರೈ ಮಾಡಿ. ಮನೆಯಲ್ಲಿ ಒಂದು ಸಣ್ಣ ಪಾಟಲ್ಲಿ ಹಾಕ್ಕೊಂಡು ಕೂಡ ನಾವು ಗುಲಾಬಿ ಗಿಡಗಳನ್ನು ತುಂಬ ಚೆನ್ನಾಗಿ ಬೆಳ್ಕೋಬೋದು. ಜೊತೆಗೆ ಒಂದು ಒಳ್ಳೆ ಫರ್ಟಿಲೈಸರ್ ಕೂಡ ಕೊಡುತ್ತೆ, ಅದು ಗೊಬ್ಬರನೂ ಕೂಡ ಆಗುತ್ತೆ ಸ್ನೇಹಿತರೆ. ನೋಡಿ, ಇಷ್ಟು ನಾನು ಒಂದು ಮಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಈರುಳ್ಳಿ ಸಿಪ್ಪೆನ ಹಾಕೋತಾಯಿದ್ದೀನಿ ನೋಡಿ. ನೀವು ಟ್ರೈ ಮಾಡಿ ಈ ರೀತಿ. ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ತೀರ ಸ್ನೇಹಿತರೆ. ಯಾವುದೇ ರೀತಿ ಭಯ ಬೇಡ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ. ಇವಾಗ ನಾನು ಇದಕ್ಕೆ ಮಣ್ಣು ಮುಚ್ತಾ ಇದ್ದೀನಿ. ಇಲಿಗಳ ಕಾಟ ಏನಾದರೂ ಇತ್ತು ಅಂದರೆ ಟೆರೆಸಲ್ಲಿ ಅಥವಾ ಗಾರ್ಡನಲ್ಲಿ ನೀವು ಅದ್ರ ಮೇಲೆ ಮುಚ್ಚಿಬಿಟ್ಟು ಒಂದು ಕಲ್ಲು ಅಥವಾ ಏನಾದರೂ ಒಂದು ಭಾರದ ವಸ್ತನ್ನು ಕೂಡ ಇಟ್ಕೋಬಹುದು. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ತೀನಿ. ಈಗ ಇದಕ್ಕೆ ನಾನು ಮೇಲ್ಗಡೆ ಒಂದು ಜಗ್ಗು ನೀರನ್ನು ಹಾಕ್ತಾಯಿದ್ದೀನಿ. ನಾವು ಈ ರೀತಿ ಡ್ರೈ ಆಗಿರುವಂಥ ಯಾವುದೇ ಒಂದು ಕಿಚನ್ ವೇಸ್ಟನ್ನು ಹಾಕ್ದಾಗ್ಲೂ ಸಹಿತ ಅದು ಹಾಕಾದ್ಮೇಲೆ ಈ ರೀತಿ ಮೇಲ್ಗಡೆ ನೀರನ್ನು ಹಾಕಿದ್ರೆ ಅದು ಮಣ್ಣು ಮತ್ತು ಅದು ಎರಡು ಕೂಡ ಹೊಂದ್ಕೊಳ್ಳುತ್ತೆ. ಆವಾಗ ಅದು ಗೊಬ್ಬರ ಮತ್ತು ಅದರಲ್ಲಿ ಇರುವಂಥ ಫರ್ಟಿಲೈಸರ್ನ ರಿಲೀಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಇನ್ನೊಂದು ಟಿಪ್ಸ್ ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಈಗ ಇದು ಗುಲಾಬಿ ಹೂವು ಆಗಿದೆ ಅಂತಂದರೆ ಇದನ್ನು ನಾವು ಪೂರ್ತಿ ಗಿಡದಲ್ಲೇ ಇದ್ಬಿಡಲಿ ಅಂತ ಬಿಡಬಾರ್ದು. ಇದನ್ನು ನಾವು ಕಟ್ ಮಾಡ್ಕೊತಾ ಇರಬೇಕು ಆವಾಗವಾಗ. ಇವಾಗ ನೋಡಿ, ಈ ಗುಲಾಬಿ ಹೂವು ಅರಳಿದೆ ತುಂಬಾ. ಇದನ್ನು ನಾನು ಪೂಜೆಗೆ ಕಿತ್ಕೋತೀನಿ ಅಂತ ಇಟ್ಕೊಳ್ಳಿ. ಇದನ್ನು ನಾವು ಎಲ್ಲಿ ಕಟ್ ಮಾಡಬೇಕು ಅಂದರೆ, ಈ ರೀತಿ 5 ಎಲೆಗಳಿರುವಂಥ ಒಂದು ಎಲೆಗಳಿರುತ್ತೆ ನೋಡಿ, ಈ ರೀತಿ 5 ಅಲ್ಲಿಗೆ ನಾನು ಇಲ್ಲಿ ಕಟ್ ಮಾಡಬೇಕು. ನಾನು
ಇಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ, ಹೊಸ ಬ್ರಾಂಚಸ್ ಬರುತ್ತೆ. ಹೊಸ ಬ್ರಾಂಚಸ್ ಬಂದಾಗ ಹೂವುಗಳು ಅಂದರೆ ಮೊಗ್ಗುಗಳು ಜಾಸ್ತಿ ಬರುತ್ತೆ. ಮೊಗ್ಗುಗಳು ಜಾಸ್ತಿ ಬಂದಾಗ ಇನ್ನೂ ಹೆಚ್ಚಿಗೆ ಹೂಗಳು ನಮಗೆ ಸಿಗುತ್ತೆ ಸ್ನೇಹಿತರೆ. ಹಂಗಾಗಿ ನೀವು ಈ ಒಂದು ಮೆಥಡ್ನ ಯೂಸ್ ಮಾಡ್ಕೋಬೋದು. ಜೊತೆಗೆ ನಾವು ಗುಲಾಬಿ ಗಿಡದಲ್ಲಿ ನಾವು ಹೂ ಬಿಟ್ಟಷ್ಟು ಗಿಡ ಹಾಳಾಗ್ಬಿಡುತ್ತೆ. ನಾವು ಆವಾಗವಾಗ ಹೂಗಳನ್ನು ಕಿತ್ಕೊಂಡ್ಬಿಡ್ಬೇಕು. ಬಂದಿದ್ದ ಹೂಗಳನ್ನು ಅಷ್ಟನ್ನು ಕೂಡ ನಾವು ತೆಗೆದು ಬಿಡಬೇಕು. ಹಂಗಿದ್ದಾಗ ಏನಾಗುತ್ತೆ, ಇನ್ನೂ ಜಾಸ್ತಿ ಹೂಗಳು ಬರುತ್ತೆ, ಗಿಡನೂ ಕೂಡ ಚೆನ್ನಾಗಿ ಬೆಳೆಯುತ್ತೆ, ಹೊಸ ಬ್ರಾಂಚಸ್ಗಳು ಬರುತ್ತೆ, ಮಗ್ಗಳು ಬರುತ್ತೆ ಮತ್ತು ಹೂಗಳು ಅರಳುತ್ತೆ. ಹಂಗಾಗಿ ನಾವು ಹೂಗಳನ್ನು ಬಿಡೋಕ್ಕೆ ಹೋಗ್ಬಾರ್ದು, ಹೂಗಳನ್ನು ನಾವು ಕಿತ್ಕೋತಾ ಇರಬೇಕು ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತು ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನನ್ನ ಚಾನಲಲ್ಲಿ ಮಾಡುವಂಥ ವಿಡಿಯೋಗಳು ನಿಮಗೇನಾದರೂ ಒಂಚೂರು ಯೂಸ್ಫುಲ್ ಆಗ್ತಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳಿಕೊಂಡು ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.